ಡಿಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಮಾಜಿ ಸಚಿವ ಜಮೀರ್ ವೈರಲ್ ಆಡಿಯೋದ ವರ್ತುಲದಲ್ಲಿ ಸಿಲುಕೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಇರಲಿ ಮಂತ್ರಿಯೂ ಕಷ್ಟ ಅನ್ನೋ ಸ್ಥಿತಿಯಲ್ಲಿದ್ದಾರೆ. ಈ ನಡುವೆ ಕಾಂಗ್ರೆಸ್ನೊಳಗೆ ಕಾನ್ಸ್ಪಿರೆಂಟ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ ಅನ್ನುವಂತಹ ಒಂದು ಗಂಭೀರ ಚರ್ಚೆ ಕೂಡ ಶುರುವಾಗಿದೆ. ಈ ಹಿಂದೆ ಯಾರ ವಿರುದ್ಧ ಷಡ್ಯಂತ್ರಗಳು ನಡೆದ ವಿವಾದಗಳು ಸೃಷ್ಟಿಯಾಯಿತು ಅನ್ನೋದರ ಇಣುಕು ನೋಟ ಇಲ್ಲಿದೆ ನೋಡಿ. ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಸರ್ಕಾರ 3 ವರ್ಷಗಳನ್ನ ಪೂರೈಸಿದ ನಂತರ ಈಗ ಟೀಕೆ ದರ್ಬಾರ್ ಶುರುವಾಗಲು ದಿನಗಣನೆ ಶುರುವಾಗಿದೆ. ಈ ಮಧ್ಯೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬರೀ ಪಿತೂರಿಗಳೇ ಹೆಚ್ಚು ಸದ್ದು ಮಾಡಿದ್ವಾ ಎಂಬ ಪ್ರಶ್ನೆ ಕಾಡದಿರುವುದು. ಸಚಿವರ ಮೇಲೆ ಸಚಿವರೇ ಪಿತೂರಿ ಷಡ್ಯಂತ್ರಗಳನ್ನ ಮಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದವು. ಇದರಿಂದ ಕೈಪಾಳ್ಯದಲ್ಲಿ ಒಂದು ಹಂತದಲ್ಲಿ ರಾಜಕೀಯ ವಿಪ್ಲವಗಳು ಆಗಿದ್ದು ಸುಳ್ಳಲ್ಲ. ಕಾಂಗ್ರೆಸ್ನೊಳಗೆ ಕೊಳ್ಳಿ ಇಡ್ತಾ ಕಾನ್ಸ್ಪಿರಸಿ ಪಾಲಿಟಿಕ್ಸ್. ರಾಜಣ್ಣ ಪರಮೇಶ್ವರ್ ಬಳಿಕ ಈಗ ಜಮೀರ್ ಸರದೀನ. ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ ಪಿತೂರಿ ಷಡ್ಯಂತ್ರಗಳ ಚರ್ಚೆಗಳು ನಡೆಯುತ್ತಲೇ ಇರುತ್ತವೆ. ಅದರಲ್ಲೂ ಹೆಚ್ಚು ಸದ್ದು ಮಾಡಿದ್ದು ಮಾಜಿ ಸಚಿವ ರಾಜಣ್ಣ ವಿರುದ್ಧ ನಡೆದಿದ್ದು ಎನ್ನಲಾದ ಹನಿ ಟ್ರ್ಯಾಪ್ ಪಿತೂರಿ ಬಗ್ಗೆ. ಈ ಬಗ್ಗೆ ರಾಜಣ್ಣ ಸದನದಲ್ಲೇ ಒಬ್ಬ ಮಹಾನಾಯಕ ನಮ್ಮ ವಿರುದ್ಧ ಪಿತೂರಿ ಷಡ್ಯಂತ್ರ ಮಾಡಿರೋದು ಅಂತ ಗಂಭೀರ ಆರೋಪವನ್ನೇ ಮಾಡಿದರು. ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡತಕ್ಕಂಥದ್ದು ನಾನು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೇನೆ. ಅದ್ರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವ್ರು ಯಾರೇ ಇರಲಿ ಅದು ಎಲ್ಲವನ್ನೂ ಕೂಡ ಸಾರ್ವಜನಿಕರಿಗೆ ಬಹಿರಂಗ ಆಗಬೇಕು. ಸುಮ್ನೆ ಪಾಪ ಈ ರೇವಣ್ಣವರು ಅವ್ರದ್ದು ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅದ್ರ ಬಗ್ಗೆ ದೂರನ್ನು ಕೊಡ್ತೇನೆ. ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ತನ್ನ ತಂದೆ ವಿರುದ್ಧ ಹನಿ ಟ್ರ್ಯಾಪ್ ಪಿತೂರಿ ನಡೆದಿದೆ ಎಂದು ಎಂಎಲ್ಸಿ ರಾಜೇಂದ್ರ ಸ್ಫೋಟಕ ಹೇಳಿಕೆ ನೀಡಿತು. ಮಹಾನಾಯಕರೇ ಇದರ ಸೂತ್ರಧಾರ. ಆಗಿನ ಸಿಎಂ ಸಿದ್ದರಾಮಯ್ಯ ಮತ್ತು ಆಗಿನ ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆಗೆ ಈ ಬಗ್ಗೆ ಚರ್ಚೆ ಮಾಡಲಾಗಿತ್ತು. ಈ ಪಿತೂರಿ ಬಗ್ಗೆ ಸದನದಲ್ಲಿ ನೀವು ಮಾತಾಡಿ ಅಂತ ಸಿದ್ದರಾಮಯ್ಯ ಸಾಹೇಬ್ರು ಪರಮೇಶ್ವರ್ ಅವರು ಮಾತಾಡಿ ಅಂತ ಹೇಳಿದ ಮೇಲೆಯೇ ನಮ್ಮ ತಂದೆ ರಾಜಣ್ಣ ಈ ವಿಷಯವನ್ನ ಸದನದಲ್ಲಿ ಹೇಳಿದ್ದು ಅಂತ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಈ ಸ್ಫೋಟಕ ಹೇಳಿಕೆ ನೀಡಿದ್ದು ದೇಶದಲ್ಲೇ ಚರ್ಚೆಗೆ ಕಾರಣವಾಗಿತ್ತು. ಅಲ್ಲದೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿತ್ತು. ಬರೀ ರಾಜಣ್ಣವ್ರ ಮೇಲೆ ಅಂತಲ್ಲ, ಯಾರ ಮೇಲಾದ್ರೂ ಒಬ್ಬ ಇಡೀ ರಾಷ್ಟ್ರದಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಪ್ರಜೆ ಮೇಲೆ ಇಂತ ಆಗೋವಂಥದ್ದನ್ನ ನಿಲ್ಬೇಕಿದು. ಬರೀ ರಾಜಕಾರಣಿಗಳು ಅಂತಲ್ಲ, ಒಬ್ಬ ಕಾಮನ್ ಪೀಪಲ್ ಮೇಲೂ ಆಗೋವಂಥದ್ದು ಇದು ನಿಲ್ಬೇಕಿದು. ಸೊ ಅದರಿಂದ ನಾನು ಹೇಳುವಂಥದ್ದು ಇದು ನಿಲ್ಲೋದ್ರ ಜೊತೆಯಾಗಿ ಇದು ಯಾರೆಲ್ಲ ಇದ್ದಾರೆ ಸೊ ಅವ್ರಿಗೆ ಇದು ಒಂದು ಅಂತ್ಯ ಕಾಣಬೇಕು. ರಾಜಣ್ಣ ಮಾತ್ರವಲ್ಲ, ಗೃಹ ಸಚಿವರಾಗಿದ್ದ ಪರಮೇಶ್ವರ್ ವಿರುದ್ಧವೂ ಕೂಡ ಪಿತೂರಿ ನಡೆದಿದೆ ಅಂತ ಸದ್ದಾಯಿತು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಳಕಾಡಿಕೊಂಡಿದ್ದ ರಣ್ಯಾರಾವ್ಗೆ ಪರಮೇಶ್ವರ್ ಜೊತೆ ಒಡನಾಟ ಎಂದು ಆರೋಪಿಸಿ ಅವರ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ಎಂದು ಕೆಲವು ಫೋಟೋಗಳು ವೈರಲ್ ಆಗಿ ಭಾರಿ ಚರ್ಚೆಯಾಯಿತು. ಇನ್ನು ಸಿದ್ದರಾಮಯ್ಯರ ಆಪ್ತರುವಾರಿ ಅಬಕಾರಿ ಸಚಿವರಾಗಿದ್ದ ಆರ್ಬಿ ತಿಮ್ಮಾಪುರ್ ವಿರುದ್ಧವೂ ಲಂಚದ ಬಾಂಬ್ ಸಿಡಿಸಲಾಯಿತು. ಆಡಿಯೋ ಬಾಂಬ್ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಯಿತು. ಸ್ವತಃ ತಿಮ್ಮಾಪುರ್ ಹೇಳಿದ್ದೇನೆಂದ್ರೆ, ಇವುಗಳನ್ನೆಲ್ಲ ನನ್ನ ರಾಜಕೀಯವಾಗಿ ಹತ್ತಿಕ್ಕಲು ಕೆಲವರು ನಡೆಸುತ್ತಿರುವ ಪಿತೂರಿ ಷಡ್ಯಂತ್ರ ಅಂತ ಹೇಳಿದ್ದಲ್ಲದೆ ನಮ್ಮ ಇಲಾಖೆಯಲ್ಲಿ ಎಲ್ಲಾ ಲೆಕ್ಕ ಪಕ್ಕಾ ಇದೆ, ಯಾವ ಲಂಚವೂ ಇಲ್ಲ, ಏನೂ ಇಲ್ಲ ಎಂಬ ಸ್ಪಷ್ಟನೆ ನೀಡಿದ್ದರು. ಈಗ ಲೇಟೆಸ್ಟ್ ಆಗಿ ಕಾಂಗ್ರೆಸ್ನಲ್ಲಿ ಕೇಳಿ ಬರುತ್ತಿರುವ ಮತ್ತೊಂದು ಪಿತೂರಿ ಯಾವುದು ಅಂದ್ರೆ ಜಮೀರ್ ವಿರುದ್ಧ ಆಡಿಯೋ ಬಾಂಬ್. ಜಮೀರ್ ಡಿಕೆ ಸಂಪುಟದಲ್ಲಿ ಸಚಿವರಾಗಲು ಸರ್ಕಸ್ ನಡೆಸುತ್ತಿರುವ ಈ ಟೈಮ್ನಲ್ಲೇ ಆಡಿಯೋ ಆಚೆ ಬಂದಿರೋದು ಜಮೀರ್ ಅವರನ್ನ ರಾಜಕೀಯವಾಗಿ ಹತ್ತಿಕ್ಕಲು ಈ ರೀತಿ ಷಡ್ಯಂತ್ರ ನಡೆದಿದೆಯಾ ಎಂಬ ಗುಮಾನಿ ಕೇಳುವಂತೆ ಮಾಡಿದೆ. ಇವತ್ತು ಬಂದಿದ್ದಕ್ಕೆ ಇವತ್ತು ಈ ಮಟ್ಟಿಗೆ ಸ್ವಲ್ಪ ರೀಚ್ ಆಗಿದೀವಿ. ಇನ್ನು ಎಂಟ್ರಿಯಿಂದ ಒಂದ್ 3 ಸಾಲ ಗೆಲ್ಬೇಕು, ಅದು ಕ್ರೆಡಿಟ್ ನಿಮ್ಗೆ ಹೋಗೋದು. ನಾನು ಪ್ರೆಸ್ ಮಾಡಿ ಹೇಳ್ತೀನಿ, ನಾನು ರಿಸಲ್ಟ್ ದಿನ ಪ್ರೆಸ್ ಮಾಡಿ ಹೇಳ್ತೀನಿ, ನಾನು ಜಮೀರಿಂದಾನೇ ಗೆದ್ದಿದ್ದಂತ ಹೇಳ್ತೀನಪ್ಪ. ಸ್ವಲ್ಪ ದಯಮಾಡಿದೆಲ್ಲ ಅರೇಂಜ್ ಮಾಡಪ್ಪ, ಸ್ವಲ್ಪ ತಗೊಳ್ಳೋಕೆ ಹೆಂಗ್ ಮಾಡಕ್ಕಾಗ್ತದೆ ಸರ್? ಎಲ್ಲ ಈ ಟೈಮಲ್ಲಿ ಹೆಂಗ್ ಮಾಡಕ್ ಸಾಧ್ಯ? ಅದು ನೋಡ್ತೀನಿ ನಾನು ರೊಕ್ಕ. ಒಟ್ಟಿನಲ್ಲಿ ಈ ರೀತಿ ಒಬ್ಬರ ಮೇಲೆ ಒಬ್ಬರು ಪಿತೂರಿ ಮಾಡುತ್ತಾ ರಾಜಕೀಯವಾಗಿ ಹತ್ತಿಕ್ಕುವ ಕೆಲಸ ಆಗ್ತಿದೆ ಹೊರತು ಅಭಿವೃದ್ಧಿ ಬಗ್ಗೆಯಾಗಲಿ ಜನಹಿತದ ಬಗ್ಗೆಯಾಗಲಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕಿಂಚಿತ್ತೂ ಕಾಳಜಿ ಇಲ್ಲ ಎಂಬುದು ಜನಸಾಮಾನ್ಯರ ಅಂಬೋಣವಾಗಿದೆ. ಶ್ರೀಪಾದ್ ಪಾಟೀಲ, ರಿಪಬ್ಲಿಕ್ ಕನ್ನಡ.
ಡಿಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಮಾಜಿ ಸಚಿವ ಜಮೀರ್ ವೈರಲ್ ಆಡಿಯೋದ ವರ್ತುಲದಲ್ಲಿ ಸಿಲುಕಿಕೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಇರಲಿ ಮಂತ್ರಿಯೂ ಕಷ್ಟ ಅನ್ನೋ ಸ್ಥಿತಿಯಲ್ಲಿದ್ದಾರೆ. ಈ ನಡುವೆ ಕಾಂಗ್ರೆಸ್ನೊಳಗೆ ಕಾನ್ಸ್ಪಿರೆಂಟ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ ಅನ್ನುವಂತಹ ಒಂದು ಗಂಭೀರ ಚರ್ಚೆ ಕೂಡ ಶುರುವಾಗಿದೆ. ಈ ಹಿಂದೆ ಯಾರ ವಿರುದ್ಧ ಷಡ್ಯಂತ್ರಗಳು ನಡೆದ ವಿವಾದಗಳು ಸೃಷ್ಟಿಯಾಯಿತು ಅನ್ನೋದರ ಇಣುಕು ನೋಟ ಇಲ್ಲಿದೆ ನೋಡಿ. ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಸರ್ಕಾರ 3 ವರ್ಷಗಳನ್ನ ಪೂರೈಸಿದ ನಂತರ ಈಗ ಟೀಕೆ ದರ್ಬಾರ್ ಶುರುವಾಗಲು ದಿನಗಣನೆ ಶುರುವಾಗಿದೆ. ಈ ಮಧ್ಯೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬರೀ ಪಿತೂರಿಗಳೇ ಹೆಚ್ಚು ಸದ್ದು ಮಾಡಿದ್ವಾ ಎಂಬ ಪ್ರಶ್ನೆ ಕಾಡದಿರುವುದು. ಸಚಿವರ ಮೇಲೆ ಸಚಿವರೇ ಪಿತೂರಿ ಷಡ್ಯಂತ್ರಗಳನ್ನ ಮಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದವು. ಇದರಿಂದ ಕೈಪಾಳ್ಯದಲ್ಲಿ ಒಂದು ಹಂತದಲ್ಲಿ ರಾಜಕೀಯ ವಿಪ್ಲವಗಳು ಆಗಿದ್ದು ಸುಳ್ಳಲ್ಲ. ಕಾಂಗ್ರೆಸ್ನೊಳಗೆ ಕೊಳ್ಳಿ ಇಡ್ತಾ ಕಾನ್ಸ್ಪಿರಸಿ ಪಾಲಿಟಿಕ್ಸ್. ರಾಜಣ್ಣ ಪರಮೇಶ್ವರ್ ಬಳಿಕ ಈಗ ಜಮೀರ್ ಸರದೀನ. ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ ಪಿತೂರಿ ಷಡ್ಯಂತ್ರಗಳ ಚರ್ಚೆಗಳು ನಡೆಯುತ್ತಲೇ ಇರುತ್ತವೆ. ಅದರಲ್ಲೂ ಹೆಚ್ಚು ಸದ್ದು ಮಾಡಿದ್ದು ಮಾಜಿ ಸಚಿವ ರಾಜಣ್ಣ ವಿರುದ್ಧ ನಡೆದಿದ್ದು ಎನ್ನಲಾದ ಹನಿ ಟ್ರ್ಯಾಪ್ ಪಿತೂರಿ ಬಗ್ಗೆ. ಈ ಬಗ್ಗೆ ರಾಜಣ್ಣ ಸದನದಲ್ಲೇ ಒಬ್ಬ ಮಹಾನಾಯಕ ನಮ್ಮ ವಿರುದ್ಧ ಪಿತೂರಿ ಷಡ್ಯಂತ್ರ ಮಾಡಿರೋದು ಅಂತ ಗಂಭೀರ ಆರೋಪವನ್ನೇ ಮಾಡಿದರು. ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡತಕ್ಕಂಥದ್ದು ನಾನು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೇನೆ. ಅದ್ರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವ್ರು ಯಾರೇ ಇರಲಿ ಅದು ಎಲ್ಲವನ್ನೂ ಕೂಡ ಸಾರ್ವಜನಿಕರಿಗೆ ಬಹಿರಂಗ ಆಗಬೇಕು. ಸುಮ್ನೆ ಪಾಪ ಈ ರೇವಣ್ಣವರು ಅವ್ರದ್ದು ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅದ್ರ ಬಗ್ಗೆ ದೂರನ್ನು ಕೊಡ್ತೇನೆ. ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ತನ್ನ ತಂದೆ ವಿರುದ್ಧ ಹನಿ ಟ್ರ್ಯಾಪ್ ಪಿತೂರಿ ನಡೆದಿದೆ ಎಂದು ಎಂಎಲ್ಸಿ ರಾಜೇಂದ್ರ ಸ್ಫೋಟಕ ಹೇಳಿಕೆ ನೀಡಿತು. ಮಹಾನಾಯಕರೇ ಇದರ ಸೂತ್ರಧಾರ. ಆಗಿನ ಸಿಎಂ ಸಿದ್ದರಾಮಯ್ಯ ಮತ್ತು ಆಗಿನ ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆಗೆ ಈ ಬಗ್ಗೆ ಚರ್ಚೆ ಮಾಡಲಾಗಿತ್ತು. ಈ ಪಿತೂರಿ ಬಗ್ಗೆ ಸದನದಲ್ಲಿ ನೀವು ಮಾತಾಡಿ ಅಂತ ಸಿದ್ದರಾಮಯ್ಯ ಸಾಹೇಬ್ರು ಪರಮೇಶ್ವರ್ ಅವರು ಮಾತಾಡಿ ಅಂತ ಹೇಳಿದ ಮೇಲೆಯೇ ನಮ್ಮ ತಂದೆ ರಾಜಣ್ಣ ಈ ವಿಷಯವನ್ನ ಸದನದಲ್ಲಿ ಹೇಳಿದ್ದು ಅಂತ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಈ ಸ್ಫೋಟಕ ಹೇಳಿಕೆ ನೀಡಿದ್ದು ದೇಶದಲ್ಲೇ ಚರ್ಚೆಗೆ ಕಾರಣವಾಗಿತ್ತು. ಅಲ್ಲದೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿತ್ತು. ಬರೀ ರಾಜಣ್ಣವ್ರ ಮೇಲೆ ಅಂತಲ್ಲ, ಯಾರ ಮೇಲಾದ್ರೂ ಒಬ್ಬ ಇಡೀ ರಾಷ್ಟ್ರದಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಪ್ರಜೆ ಮೇಲೆ ಇಂತ ಆಗೋವಂಥದ್ದನ್ನ ನಿಲ್ಬೇಕಿದು. ಬರೀ ರಾಜಕಾರಣಿಗಳು ಅಂತಲ್ಲ, ಒಬ್ಬ ಕಾಮನ್ ಪೀಪಲ್ ಮೇಲೂ ಆಗೋವಂಥದ್ದು ಇದು ನಿಲ್ಬೇಕಿದು. ಸೊ ಅದರಿಂದ ನಾನು ಹೇಳುವಂಥದ್ದು ಇದು ನಿಲ್ಲೋದ್ರ ಜೊತೆಯಾಗಿ ಇದು ಯಾರೆಲ್ಲ ಇದ್ದಾರೆ ಸೊ ಅವ್ರಿಗೆ ಇದು ಒಂದು ಅಂತ್ಯ ಕಾಣಬೇಕು. ರಾಜಣ್ಣ ಮಾತ್ರವಲ್ಲ, ಗೃಹ ಸಚಿವರಾಗಿದ್ದ ಪರಮೇಶ್ವರ್ ವಿರುದ್ಧವೂ ಕೂಡ ಪಿತೂರಿ ನಡೆದಿದೆ ಅಂತ ಸದ್ದಾಯಿತು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಳಕಾಡಿಕೊಂಡಿದ್ದ ರಣ್ಯಾರಾವ್ಗೆ ಪರಮೇಶ್ವರ್ ಜೊತೆ ಒಡನಾಟ ಎಂದು ಆರೋಪಿಸಿ ಅವರ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ಎಂದು ಕೆಲವು ಫೋಟೋಗಳು ವೈರಲ್ ಆಗಿ ಭಾರಿ ಚರ್ಚೆಯಾಯಿತು. ಇನ್ನು ಸಿದ್ದರಾಮಯ್ಯರ ಆಪ್ತರುವಾರಿ ಅಬಕಾರಿ ಸಚಿವರಾಗಿದ್ದ ಆರ್ಬಿ ತಿಮ್ಮಾಪುರ್ ವಿರುದ್ಧವೂ ಲಂಚದ ಬಾಂಬ್ ಸಿಡಿಸಲಾಯಿತು. ಆಡಿಯೋ ಬಾಂಬ್ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಯಿತು. ಸ್ವತಃ ತಿಮ್ಮಾಪುರ್ ಹೇಳಿದ್ದೇನೆಂದ್ರೆ, ಇವುಗಳನ್ನೆಲ್ಲ ನನ್ನ ರಾಜಕೀಯವಾಗಿ ಹತ್ತಿಕ್ಕಲು ಕೆಲವರು ನಡೆಸುತ್ತಿರುವ ಪಿತೂರಿ ಷಡ್ಯಂತ್ರ ಅಂತ ಹೇಳಿದ್ದಲ್ಲದೆ ನಮ್ಮ ಇಲಾಖೆಯಲ್ಲಿ ಎಲ್ಲಾ ಲೆಕ್ಕ ಪಕ್ಕಾ ಇದೆ, ಯಾವ ಲಂಚವೂ ಇಲ್ಲ, ಏನೂ ಇಲ್ಲ ಎಂಬ ಸ್ಪಷ್ಟನೆ ನೀಡಿದ್ದರು. ಈಗ ಲೇಟೆಸ್ಟ್ ಆಗಿ ಕಾಂಗ್ರೆಸ್ನಲ್ಲಿ ಕೇಳಿ ಬರುತ್ತಿರುವ ಮತ್ತೊಂದು ಪಿತೂರಿ ಯಾವುದು ಅಂದ್ರೆ ಜಮೀರ್ ವಿರುದ್ಧ ಆಡಿಯೋ ಬಾಂಬ್. ಜಮೀರ್ ಡಿಕೆ ಸಂಪುಟದಲ್ಲಿ ಸಚಿವರಾಗಲು ಸರ್ಕಸ್ ನಡೆಸುತ್ತಿರುವ ಈ ಟೈಮ್ನಲ್ಲಿ ಆಡಿಯೋ ಆಚೆ ಬಂದಿರೋದು ಜಮೀರ್ ಅವರನ್ನ ರಾಜಕೀಯವಾಗಿ ಹತ್ತಿಕ್ಕಲು ಈ ರೀತಿ ಷಡ್ಯಂತ್ರ ನಡೆದಿದೆಯಾ ಎಂಬ ಗುಮಾನಿ ಕೇಳುವಂತೆ ಮಾಡಿದೆ. ನಿಮ್ಮನ್ನ ಇವತ್ತು ಬಂದಿದ್ದಕ್ಕೆ ಇವತ್ತು ಈ ಮಟ್ಟಿಗೆ ಸ್ವಲ್ಪ ರೀಚ್ ಆಗಿದ್ದೀವಿ. ಇನ್ನು ಎಂಟ್ರಿಯಿಂದ ಒಂದ್ 3 ಸಾಲ ಗೆಲ್ಬೇಕು, ಅದು ಕ್ರೆಡಿಟ್ ನಿಮ್ಗೆ ಹೋಗೋದು. ನಾನು ಪ್ರೆಸ್ ಮಾಡಿ ಹೇಳ್ತೀನಿ, ನಾನು ರಿಸಲ್ಟ್ ದಿನ ಪ್ರೆಸ್ ಮಾಡಿ ಹೇಳ್ತೀನಿ, ನಾನು ಜಮೀರಿಂದಾನೇ ಗೆದ್ದಿದ್ದಂತ ಹೇಳ್ತೀನಪ್ಪ. ಸ್ವಲ್ಪ ದಯ ಮಾಡಿದೆಲ್ಲ ಅರೇಂಜ್ ಮಾಡಪ್ಪ, ಸ್ವಲ್ಪ ತಗೊಳಕ್ಕೆ ಹೆಂಗ್ ಮಾಡಕ್ ಆಗ್ತದೆ ಸರ್? ಎಲ್ಲಿ ಈ ಟೈಮಲ್ಲಿ ಹೆಂಗ್ ಮಾಡಕ್ ಸಾಧ್ಯ? ಅದು ನೋಡ್ತೀನಿ ನಾನು ರೊಕ್ಕ. ಒಟ್ಟಿನಲ್ಲಿ ಈ ರೀತಿ ಒಬ್ಬರ ಮೇಲೆ ಒಬ್ಬರು ಪಿತೂರಿ ಮಾಡುತ್ತಾ ರಾಜಕೀಯವಾಗಿ ಹತ್ತಿಕ್ಕುವ ಕೆಲಸ ಆಗ್ತಿದೆ ಹೊರತು ಅಭಿವೃದ್ಧಿ ಬಗ್ಗೆಯಾಗಲಿ ಜನಹಿತದ ಬಗ್ಗೆಯಾಗಲಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕಿಂಚಿತ್ತೂ ಕಾಳಜಿ ಇಲ್ಲ ಎಂಬುದು ಜನಸಾಮಾನ್ಯರ ಅಂಬೋಣವಾಗಿದೆ. ಶ್ರೀಪಾದ್ ಪಾಟೀಲ, ರಿಪಬ್ಲಿಕ್ ಕನ್ನಡ.